ಈ ಬೆಳಗಿನ ಹೊತ್ತಿನಲ್ಲಿ ಈ ದಾರಿಯಲ್ಲಿ ಸಾಗುವ ಈ ಸೈಕಲ್ ಒಂದು ಸವಾರಿಯಲ್ಲ, ಒಂದು ಮೌನ ಪ್ರಾರ್ಥನೆ. ನಾನು ಓದಿದ ಕಾದಂಬರಿಗಳು: ಮೂಕಜ್ಜಿ ಕನಸುಗಳು, ಕರ್ವಾಲು. ಯಾರ್ಯಾರು ಹೋಮ್ವರ್ಕ್ ಮಾಡಿದ್ದೀರಾ? ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಗೆ ಆಯ್ಕೆಯಾಗಿರುತ್ತಾನೆ. ಈ ಪ್ರಪಂಚದಲ್ಲಿ ಅದೆಷ್ಟೋ ಮಕ್ಕಳ ಕನಸುಗಳು ಈ ಸ್ವಾರ್ಥ ಸಮಾಜದಿಂದ ಸಾಯ್ತಾ ಇದಾವೆ ಕಣಮ್ಮ. ಹಾಗಾದ್ರೆ ಈ ಮಕ್ಕಳು ಭವಿಷ್ಯ ಏನು ಸರ್? ನಮ್ಮ ಶಾಲೆನ ಮುಚ್ಚಕ್ ಬಂದವ್ರಂತೆ. ನೀವು ಶಾಲೆನ ಮುಚ್ಚೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಿದ್ದೀರಲ್ಲ ಸರ್, ಅದೇ ಶಾಲೆನ ಉಳಿಸೋದಕ್ಕೆ ಏನಾದರೂ ಯೋಚನೆ ಮಾಡಿದ್ದೀರಾ ಸರ್? ನಾನು ಬೇಡ್ಕೊಳ್ತಾ ಇರೋದು ಈ ಬಡ ಮಕ್ಕಳ ಭವಿಷ್ಯಕ್ಕಾಗಿ ಸರ್, ಇವರ ಶಿಕ್ಷಣಕ್ಕಾಗಿ ಸರ್. ಒಬ್ಬ ಕವಿ ಕಥೆಯನ್ನು ಕಟ್ಟಬಲ್ಲ, ಈ ಸಮಾಜವನ್ನು ತಿದ್ದಬಲ್ಲ. ಇಂಥ ಒಬ್ಬ ಶಿಕ್ಷಕರ ಜೊತೆ 10 ವರ್ಷ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ನನಗೆ ಹೆಮ್ಮೆ ಅನ್ನಿಸ್ತಿದೆ. ನಾನು ನಿಮ್ಮಂತೆಯೇ ಬದುಕಬೇಕೆಂದು ಬದುಕು ಕಟ್ಟಿಕೊಂಡವನು. ಗೆಲುವಿನ ಗುಲಾಮನಾಗಿರಬಾರದು. ಜೈ ಹಿಂದ್. ಒಬ್ಬರು ಕಷ್ಟದ ದಿನಗಳಲ್ಲಿ ಶಾಲೆಯನ್ನು ಹಿಡಿದು ನಿಂತ ಗುರು, ಇನ್ನೊಬ್ಬರು ಅದೇ ದಾರಿಯಲ್ಲಿ ಹೊಸ ಕನಸುಗಳೊಂದಿಗೆ ಬಂದ ಶಿಕ್ಷಕ. ಕಾಲ ಬದಲಾಗುತ್ತದೆ, ಮುಖಗಳು ಬದಲಾಗುತ್ತವೆ, ಆದರೆ ಗುರುವಿನ ತ್ಯಾಗ ಮಾತ್ರ ಕಾಲವನ್ನು ಮೀರಿಸಿ ನಿಂತಿರುತ್ತದೆ. ಗುರುವಿನ ಬೆಳಕು. ಗುರು ಎಂದರೆ ಅಂತ್ಯವಲ್ಲ, ಆರಂಭ.